ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಸೊ ಕಾಂಗ್ರೆಸ್ ನಾಯಕರು ಕೂಡ ಸಂಭ್ರಮದಲ್ಲಿದ್ದಾರೆ. ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸಂತೋಷ್ ಲಾಡ್ ಅವರೇ, ಈ ಮೂರು ಕ್ಷೇತ್ರಗಳ ಉಪಚುನಾವಣೆ ಗೆಲುವು, ಸೊ ಮೊದಲ ಪ್ರತಿಕ್ರಿಯೆ ನಿಮ್ಮದು? ಜನರ ಗೆಲುವು, ಬಡವರ ಪಕ್ಷ, ಬಡವರ ಗೆಲುವು ಆಗಿದೆ. ಈ ಗೆಲುವು ಸರ್ಕಾರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಲ್ತಕ್ಕಂಥದ್ದು, ಹೈಕಮಾಂಡಿಗೆ ಸಲ್ತಕ್ಕಂಥದ್ದು, ಆಮೇಲೆ ಸಾವಿರಾರು ಕಾರ್ಯಕರ್ತರು, ಎಲ್ಲ ಸಚಿವರುಗಳು ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಜನರು ನಮಗೆ ಇವತ್ತು ನಿರೀಕ್ಷೆಗೂ ಮೀರಿ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ತಮ್ಮ ಮಾಧ್ಯಮ ಮುಖಾಂತರ ಮೂರು ಕ್ಷೇತ್ರಗಳ ಮತದಾರರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ಜನರು ಏನು ಸಂದೇಶ 2028ರ ಚುನಾವಣೆಗೆ ದಿಕ್ಸೂಚಿ ಅಂತ ಅನಿಸುತ್ತೆ ಇದು? ನಾನು ಆ ಥರ ಎಲ್ಲ ಹೇಳಕ್ಕೆ ಹೋಗೋದಲ್ಲ. ವೆರಿ ಪ್ರಾಕ್ಟಿಕಲ್. ಎವ್ರಿ ಎಲೆಕ್ಷನ್ಸ್ ಆರ್ ಡಿಫ್ರೆಂಟ್. 6 ತಿಂಗಳಾದ್ಮೇಲೆ ಮತ್ತೆ ಎಲೆಕ್ಷನ್ಸ್ ಚೇಂಜ್ ಆಗ್ತವೆ. ಅಸೆಂಬ್ಲಿಗೆ ಬೇರೆ, ಪಾರ್ಲಿಮೆಂಟಿಗೆ ಬೇರೆ. ಬಟ್ ಡೆಫಿನೆಟ್ಲಿ ನಮ್ಮ ಕೆಲಸಗಳು ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಸೊ ಇನ್ನು 2028 ದೂರ ಇದೆ. ಇನ್ನು ರೆಸರ್ವೇಷನ್ ಆಗ್ತಾಯಿದೆ, ಲೇಡಿ ರೆಸರ್ವೇಷನ್ ಬರ್ತವೆ, ಒನ್ ನೇಷನ್ ಒನ್ ಎಲೆಕ್ಷನ್, ನಾನಾ ರೀತಿ ಇದ್ದಾವೆ. ಬಟ್ ಡೆಫಿನೆಟ್ಲಿ ಈ ನಮಗೇನು ಲಿತಮಸ್ ಟೆಸ್ಟ್ ಇತ್ತು, ಈ ಲಿತಮಸ್ ಟೆಸ್ಟ್ನಲ್ಲಿ ನಾವು ಪಾಸ್ ಆಗಿದ್ದೀವಿ. ನಮಗೆ ಸರ್ಕಾರಕ್ಕೆ ಒಂದು ಮಾರಲ್ ಹೈ ಇದೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೀವಿ. ಸೊ BJP ಮತ್ತು JDS, ವಕ್ಫ್ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಈ ಮೂಡ ಆಗಿರ್ಬೋದು, ಎಲ್ಲ ಪ್ರಕರಣಗಳನ್ನ ಹೆಚ್ಚು ಕೂಡ ಪ್ರಚಾರ ಮಾಡಿದ್ರು ಚುನಾವಣಾ ಸಂದರ್ಭದಲ್ಲಿ. ವಫ್ಗೆ ಯಾವ ಕಾಮನ್ ಮ್ಯಾನ್ ಇಶ್ಯೂ ಅಲ್ರಿ. ನೋಟಿಸ್ ಹೋಗಿದೆ, 140 ನೋಟಿಸ್ ಹೋಗಿದ್ದಾವೆ. ಆಲ್ ಓವರ್ ಇಂಡಿಯಾ ಒಯ್ದುಬಿಟ್ರು. 140 ನೋಟಿಸು. ಅವ್ರು 240 ನೋಟಿಸ್ ಕೊಟ್ಟಿದ್ರು. ಅದ್ರ ಬಗ್ಗೆ ಚಕಾರ ಅಂತ ಮಾತಾಡಲ್ಲ. 140 ನೋಟಿಸ್ನ ಇಡೀ 7 ಕೋಟಿ ಜನಕ್ಕೆ ಕೊಟ್ಟಂಗೆ ಬೆಂಬಿಸ್ಬಿಟ್ರು. ಸೊ ಇಟ್ಸ್ ನಾಟ್ ಅ ಕಾಮನ್ ಮ್ಯಾನ್ ಇಶ್ಯೂ. ಮೂಡ ಕೂಡ CM ಅಲ್ಲಿ ಸಿಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಮೊದಲನೇ ಸಲ ಪದೇ ಹೇಳ್ತೀನಿ, ನೀವು ಬೇಕಾದ್ರೆ BJP ಅವ್ರಿಗೆ ಕೇಳ್ರಿ. ಇದು ಕಾಂಪನ್ಸೇಷನ್ ಸೈಟು, ಅಲಾಟೆಡ್ ಸೈಟ್ ಅಲ್ಲ. ಬೇರೆಯವರೆಲ್ಲ ಪಡೆದಿರ್ತಕ್ಕಂಥ ಅಲಾಟೆಡ್ ಸೈಟು. ಬೇರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳು ಪಡೆದಿರ್ತಕ್ಕಂಥ ಮೂಡ ಸೈಟ್ಗಳು ಎಲ್ಲ ಅಲಾಟೆಡ್ ಸೈಟ್ ಇದಾವೆ. ಇದು ಕಾಂಪನ್ಸೇಷನ್ ಸೈಟು. ಅದನ್ನು ಫಿಕ್ಸ್ ಮಾಡಿ ಮಿಸ್ಯೂಸ್ ಆಫ್ ಪವರ್ ತೊಗೊಂಡಿದ್ದಾರೆ ಅಂತ ಹೇಳಿ ಅವರಿಗೆ ಧಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಜನ ಒಪ್ಪಿಲ್ಲ. ಸೊ ಹಂಗಾಗಿ ವಫ್ದಾಗಿರಲಿ, ಮೂಡಾ ಕೇಸ್ ಆಗಿರಲಿ, ಕಾಮನ್ ಮ್ಯಾನ್ ಇಶ್ಯೂ ಇರಲ್ಲ. ಅದಕ್ಕೆ ಅವರು ಸೋತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಈ ಫಲಿತಾಂಶ ಮೂರು ಕ್ಷೇತ್ರಗಳದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ರಾಜಕೀಯ ಬೆಳವಣಿಗೆಗೆ ಇದೊಂದು ರೀತಿಯಲ್ಲಿ ಮುನ್ಸೂಚನೆ ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆ ರೀತಿ ಈಗ ಅದಕ್ಕೆ ತೆರೆ ಬಿದ್ದಿದೆ ಅಂತ ಏನೋ ಅನ್ಸುತ್ತಾ? ಇಲ್ಲ, ಇದೆ ಎನಿ ಪೊಲಿಟಿಕಲ್ ರಿಸಲ್ಟ್ಸ್ ಯಾವಾಗಲೂ ಹೈ ಇರುತ್ತೆ. ಸೊ ಇದು ಹೈ ಬಂದ ತಕ್ಷಣ ನಾವೇನು ಕುದುರೆ ಮೇಲೆ ಕೂತ್ಕೊಂಡು ಹೋಗೋಕ್ಕಾಗಲ್ಲ. ಕೆಲಸ ಮಾಡಬೇಕು, ಹತ್ರ ಆಗಬೇಕು. ಇನ್ನೂ ಜನರ ಹತ್ರ ಹೋಗಿ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಸೊ ಈ ಎಲೆಕ್ಷನ್ನೇ ನಮಗೇನು ಮ್ಯಾಂಡೇಟ್ ಆಗಲ್ಲ. ಬಟ್ ಇದೊಂದು ಪ್ರೋತ್ಸಾಹ ಇದೆ. ಇದು ಡೆಫಿನೆಟ್ಲಿ ಒಂದು ಮಾರಲ್ ಹೈ ಆಗುತ್ತೆ. CM ಸಿದ್ದರಾಮಯ್ಯ ಅವರು ಒಂದು ಕಡೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ನೀವು ನನ್ನ ಮೂರು ಕ್ಷೇತ್ರ ಗೆಲ್ಲಿಸಿ ನನ್ನ ಕೈ ಬಲಪಡಿಸಿ ಅನ್ನುವಂತ ಹೇಳಿದ್ರು. ಅಂದ್ರೆ ಸಿದ್ದರಾಮಯ್ಯವರ ಈಗ ಸ್ಟ್ರಾಂಗ್ ಆಗ್ತಾವ್ರ ಈ ಚುನಾವಣಾ ಫಲಿತಾಂಶ? ಎಲ್ಲ ಈ ಒಂದು ಫಲಿತಾಂಶದಿಂದ ಮುಖ್ಯಮಂತ್ರಿಗೂ ಶಕ್ತಿ ಬಂದಂಗಾಯ್ತು, ಉಪಮುಖ್ಯಮಂತ್ರಿಗೂ ಶಕ್ತಿ ಬಂದಂಗಾಯ್ತು. ಎಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ ಮಾರಲ್ ಆಬ್ವಿಯಸ್ಲಿ ಭಾಳ ಜನಕ್ಕೆ ನಮಗೆ ಮಾರಲ್ ಹೈ ಆಗಿದೆ. ಸೊ ಅಂದ್ರೆ ಕಾಂಗ್ರೆಸ್ಗೆ ಇನ್ನು ಇದೊಂದು ರೀತಿ ಬೂಸ್ಟ್ ಸಿಕ್ಕದಂಗೆ ಆಗಿದೆಯಾ ಅಂತ? ಖಂಡಿತವಾಗ್ಲೂ ನಮಗೆ ಮಾರಲ್ ಬೂಸ್ಟ್ ಸಿಕ್ಕಿದೆ. ಇದು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ, ಇನ್ನು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ನಮಗೆ ಬಹಳ ಒಂದು ಸ್ಪಿರಿಟ್ ತುಂಬಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಜನರು ಸರ್ಕಾರದ ಪರವಾಗಿ, ಯೋಜನೆಗಳ ಪರವಾಗಿದ್ದಾರೆ ಅನ್ನುವಂಥ ಮಾತು ಹೇಳ್ತೀರಾ? ಅದೇ ಥರ ಕಾಣ್ತಾ ಇದೆ ಅಲ್ಲ ರಿಸಲ್ಟ್. ಯಾಕಂದ್ರೆ ಇಲ್ಲಿ ನಮ್ಮ ಸೀಟ್ ಅಲ್ಲ, ಚನ್ನಪಟ್ಟಣ ನಮ್ಮ ಸೀಟ್ ಅಲ್ಲ, ಶಿಗ್ಗಾಂವ್ ಕೂಡ ನಮ್ಮ ಸೀಟ್ ಅಲ್ಲ. ಅವರೇನು ಆರ್ಡಿನರಿ ಲೀಡರ್ಸ್ ಅಲ್ಲ. ದೇ ಹ್ಯಾವ್ ಗಾಟ್ ದೇರ್ ಓನ್ ಸ್ಟ್ಯಾಂಡಿಂಗ್ ಇದೆ. ಬಸವರಾಜ ಬೊಮ್ಮಾಯಿ ಸಾಹೇಬರು ಫಾದರ್ ಆ ಕಾಲದಿಂದ ರಾಜಕೀಯ ಮಾಡಿ ಬಂದಿರತಕ್ಕಂಥವ್ರು. ಸೊ ಅನ್ಫಾರ್ಚುನೇಟ್ ಅವ್ರು ಸೋತಿದ್ದಾರೆ. ಬಟ್ ಕಾರಣಗಳು ಇದೆ. ನಮಗೆ ನಮ್ಮ ಸರ್ಕಾರಕ್ಕೆ ಒಲವು ತೋರಿಸಿದ್ದಾರೆ. ಬಡವರು ನಮ್ಮ ಕಾರ್ಯಕ್ರಮ ಯಾರ್ಯಾರು ಮನೆ ಮುಟ್ಟಿದೆ ಅವ್ರು ಓಟ್ ಹಾಕಿದ್ದಾರೆ. ಸೊ ಮಹಾರಾಷ್ಟ್ರ ಫಲಿತಾಂಶದ ಬಗ್ಗೆ, ಬೇರೆ ರಾಜ್ಯಗಳ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ಮಹಾರಾಷ್ಟ್ರ ಫಲಿತಾಂಶ ನಿಜಕ್ಕೂ ಸ್ಯಾಡಿಂಗ್ ಇದೆ. ಯಾಕಂದ್ರೆ ಈ ಥರದ ಫಲಿತಾಂಶ ಬರ್ತದಂತ ನಾವು ನಿರೀಕ್ಷೆನೂ ಇರಲಿಲ್ಲ. ಇದಕ್ಕೆ ನಾನು ಸ್ವಲ್ಪ ಅಧ್ಯಯನ ಮಾಡಿ ಮಾತನಾಡ್ತೀನಿ. ಸುಮ್ಮನೆ ಏನೋ ಮಾತನಾಡೋಕ್ಕಾಗೋದಿಲ್ಲ. ಬಟ್ ಖಂಡಿತವಾಗ್ಲೂ ಆ ರಿಸಲ್ಟ್ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಸೊ ದೇವೇಗೌಡರು ಕೂಡ ಈ ಸರ್ಕಾರವನ್ನು ಕಿತ್ತೊಗಿತೀವಿ ಅನ್ನುವಂಥ ಮಾತನಾಡಿದ್ರು. ಇದೊಂದು ರೀತಿ ಬೇರೆ ಥರ ಸಂದೇಶ ಕೊಟ್ಟಂಗೆ ಆಯ್ತು ಈಗ ಅಂತ? ಅಲ್ಲ, ದೇವೇಗೌಡರು ಸಾಹೇಬ್ರಿಗೆ ಆ ಥರ ಯಾಕೆ ಮಾತನಾಡಿದ್ರು ನನಗೆ ಅದರ ಪ್ರತಿಕ್ರಿಯೆ ಕೊಡೋಕ್ಕಾಗೋದಿಲ್ಲ. ಬಟ್ ಇವತ್ತು ಜನ ಆಶೀರ್ವಾದ ಮಾಡಿದರೆ ಅಷ್ಟೇ ನಾನು ಹೇಳ್ಬೋದು. ಅಂದರೆ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಆಡಿದ್ದಾರೆ ಅಂತ ಹೇಳ್ತಿದ್ರ? ಹೇಳಕ್ಕೆ ಬರಲ್ಲ. ಇವತ್ತಿನ ಎಲೆಕ್ಷನ್ ಬೇರೆ, ನಾಳಿನ ಎಲೆಕ್ಷನ್ನೇ ಬೇರೆ. ಸೊ ಕುಟುಂಬ ರಾಜಕಾರಣ ಇಡೀ ಆಲ್ ಓವರ್ ಇಂಡಿಯಾ ಇದೆ. ಏನು ಹೊಸದಾಗಿಲ್ಲಲ್ಲ. ಕುಟುಂಬ ರಾಜಕಾರಣ ಮೊದಲಿಂದ ಇದೆ. ಬಟ್ ಇವತ್ತು ಯೋಗೇಶ್ವರನ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಪಠಾಣ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ, ಒಂದು ಯೋಗೇಶ್ವರವರು ಕಳೆದ 25 ವರ್ಷದಿಂದ ರಾಜಕೀಯ ಜೀವನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ. ಆ ಭಾಗದಲ್ಲಿ ಶಾಸಕರಾಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಜೊತೆಗೆ ಸರ್ಕಾರ ನಮ್ಮ ಕಾರ್ಯಕ್ರಮಗಳು, ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಇರತಕ್ಕಂಥ ಒಂದು ಪಾಪ್ಯುಲಾರಿಟಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ಪಾಪ್ಯುಲಾರಿಟಿ, ಇವೆಲ್ಲ ನಮ್ಮ ಪಕ್ಷಕ್ಕೆ ಹೆಲ್ಪ್ ಆಗಿ ಗೆಲುವಾಗಿದೆ. ಅಲ್ಲಿ ಯಾಸಿರ್ ಪಠಾಣ್ ಗೆಲ್ಲಿಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕ್ರಮಗಳು. ನಾವು ಪಾರ್ಲಿಮೆಂಟ್ನಲ್ಲಿ ಲೀಡ್ ತೊಗೊಂಡಿದ್ವಿ. ಅದೇ ಲೀಡ್ ನಾವು ಇವತ್ತು ಮುಂದುವರ್ಸ್ಕೊಂಡಿದ್ದೀವಿ. ಸರ್, ಅಹಿಂದ ಮತಗಳು ನಿಮ್ಮ ಕೈ ಹಿಡಿದಿದೆ ಅನ್ನುವಂಥದ್ದು ವಿಶ್ವಾಸ? ಎಲ್ಲ ಸಮಾಜಗಳು, ಕಾಂಗ್ರೆಸ್ ಅಂತಕ್ಕಂಥ ಒಂದು ಸೆಕ್ಯುಲರ್ ಪಾರ್ಟಿ. ಸೊ ಎಲ್ಲ ಸಮಾಜದವರು ಯಾರ್ಯಾರು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಬಿಲೀವ್ ಮಾಡ್ತಾರೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಬೆಂಬಲಿಸ್ತಾರೆ. ಇದಿಷ್ಟು ಕೂಡ ಸಂತೋಷ್ ಲಾಡ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.